ಆ ರಕ್ಷಣೆ ಮಾಡಲಿಕ್ಕೆ ಪ್ರೊಟೆಕ್ಷನ್ ಹೋರಾಟ ಅದಕ್ಕೆ ರಜೋಗುಣ ಬೇಕು. ರಜಸ್ಸು ಅಂದರೆ ಸತ್ವ ಮತ್ತು ರಜಸ್ಸು ಇದರ ಮಿಶ್ರಣ ಆದಾಗ ಅದು ಕ್ಷತ್ರಿಯ. ಸತ್ವ ಜಾಸ್ತಿ ಇದ್ದಾಗ ಅದು ಬ್ರಾಹ್ಮಣಿಕ ಕ್ವಾಲಿಟಿ. ಸತ್ವ ರಜಸ್ಸು, ರಜಸ್ಸು ತಮಸ್ಸು ಮಿಶ್ರಣ ಆದಾಗ ಈ ಎರಡು ವರ್ಣಗಳು ಸೇರಿ ಅದು ವೈಶ್ಯವರ್ಣ. ರಜಸ್ಸು ಇದೆ, ಅದಕ್ಕಿಂತ ತಮಸ್ಸು ಸ್ವಲ್ಪ ಜಾಸ್ತಿ ಇದ್ದರೆ ಅದು ಶೂದ್ರವರ್ಣ. ಅಂದರೆ ಹೀಗೆ ಸ್ವಭಾವದಲ್ಲಿ ಗುಣಗಳ ವಿಶ್ಲೇಷಣೆಯಿಂದ 3 ಗುಣಗಳಿಂದ 4 ವರ್ಣಗಳು ಉಂಟು. ಅದನ್ನೇ ರೋಹಿತ ಶುಕ್ಲ ಕೃಷ್ಣ, ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣ. ಕೆಂಪು ಅಂದರೆ ಇದು ನೋಡಿ, ಎಲ್ಲರಲ್ಲಿ ಎಲ್ಲವೂ ಇದೆ. ಯಾರು ಕ್ಷತ್ರಿಯನೋ ಅವನಲ್ಲಿ ಜ್ಞಾನ ಇದೆ, ಯಾರು ವೈಶ್ಯನೋ ಅವನಲ್ಲಿ ಜ್ಞಾನವೂ ಇದೆ, ಸರ್ವಿಸು ಇದೆ, ಎಲ್ಲವೂ ಇದೆ. ಯಾವುದರ ಪರ್ಸೆಂಟೇಜ್ ಹೆಚ್ಚು ಅದು ಆ ಸ್ವಭಾವ. ಇವಾಗ ಬ್ರಾಹ್ಮಣಿ ಕ್ವಾಲಿಟಿ ಹೋರಾಟ ಮಾಡುವುದಲ್ಲ, ಮತ್ತೇನು ಜ್ಞಾನದ ಮಾರ್ಗ. ಹೌದ್ರಿ, ಒಬ್ಬ ಬ್ರಾಹ್ಮಣ ಅವ ಮದುವೆ ಮಾಡಿಕೊಂಡ, ಹೆಂಡತಿ ಜೊತೆ ಹೋಗ್ತಾ ಇರ್ತಾನೆ. ಯಾರೋ ಹುಡುಗರು, ಪೋಲಿ ಹುಡುಗರು ಹೆಂಡತಿ ಛೇಡಿಸಿದ್ರೆ ಸಿಟ್ಟು ಬರೋದು ಈ ಬ್ರಾಹ್ಮಣನಿಗೆ. ಅದು ಕ್ಷತ್ರಿಯ ಸ್ವಭಾವ, ಅದು ಉಂಟು, ಸ್ವಲ್ಪ ಪರ್ಸೆಂಟೇಜ್ ಇದೆ. ಆಯಿತು, ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೆ ನೀವು ಕೃಷಿ ಮಾಡಲ್ವ ಬ್ರಾಹ್ಮಣರು, ಮಾಡ್ಬೋದು. ಯಾಕಂದರೆ ಅದು ವೈಶ್ಯ ಸ್ವಭಾವ. ಅದು ಎಲ್ಲ ಸ್ವಭಾವ ಎಲ್ಲರಲ್ಲೂ ಇದೆ. ಯಾವುದು ಪ್ರಾಮಿನೆಂಟು ಅದು ಆವರಣ ಅಷ್ಟೇ. ಸರ್ವೀಸು ಅಂದರೆ ಸರ್ವೀಸ್ ಇಲ್ಲದೆ ಮನುಷ್ಯನೇ ಇಲ್ಲ. ಬಹಳ ಅದ್ಭುತ. ಅಂದರೆ ಮಧ್ವರು ಒಂದು ಮಾತು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ನಿಕೆ ಅಂತ. ಶುಶ್ರೂಷಾ ಉಂಟಲ್ಲ, ಸರ್ವೀಸ್, ಇದು ಶೂದ್ರ ಧರ್ಮ ಅಲ್ಲ, ಮನುಷ್ಯ ಧರ್ಮ. ಇನ್ನೊಬ್ಬರಿಗೆ ನಮ್ಮ ಸೇವೆ, ಇನ್ನೊಬ್ಬರ ಶುಶ್ರೂಷೆ, ಇನ್ನೊಬ್ಬರಿಗೆ ಸೇವೆ ಮಾಡುವುದು ಉಂಟಲ್ಲ, ಯಾರು ಅಗತ್ಯ ಇದೆ, ಸೇವೆ ಅಗತ್ಯ, ಅಂಥವರ ಸೇವೆ ಮಾಡುವುದು ಇದು ಮನುಷ್ಯ ಧರ್ಮ. ಯಾಕೆಂದರೆ ನೀನು ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅವರ ಸೇವೆ ಮಾಡದೇ ಇದ್ದರೆ ನೀನು ಎಷ್ಟು ತಪಸ್ಸು ಮಾಡಿದ್ರೆ ಅದು ಮೋಕ್ಷ ಆಗೋಲ್ಲ. ಮೋಕ್ಷ ಸಾಧನೆಯಲ್ಲಿ ಒಂದು. ಹಾಗಾಗಿ ಶುಶ್ರೂಷೆ ಅನ್ನೋದು ಅಂದರೆ ಸರ್ವೀಸ್ ಅನ್ನೋದು ಏನು ಸೇವೆ ಏನೋ ಸಸಾರ ಅಲ್ಲ, ಮನುಷ್ಯ ಧರ್ಮ. ಅದು ಬಹಳ ಶ್ರೇಷ್ಠವಾದ ಧರ್ಮ ಮತ್ತು ಅದೇ ಬೇಸಿಕ್. ಅದಕ್ಕೆ ಅದರ ಮೇಲೆ ಅವನು ಸೇವಾ ಧರ್ಮದ ದೃಷ್ಟಿಯಿಂದ ವೈಶ್ಯ ಧರ್ಮ ಆಗಬಹುದು, ಕ್ಷತ್ರಿಯ ಧರ್ಮ ಆಗಬಹುದು, ಅದು ಎಲ್ಲದ ಹಿಂದೆ ದುಡ್ಡು ಮಾಡುವುದಲ್ಲ, ಸೇವಾ ಧರ್ಮ ಇಲ್ಲ. ಸರ್ವಿಸ್ ಮೈಂಡೆಡ್ ಆಗಿರಬೇಕು. ಯಾವ ವರ್ಣದವನು ಆಗಬಹುದು. ಅದೇ ಬಹ್ವೀಂ ಪ್ರಜಾಂ ಸೃಜಮಾನಾಂ ಬಹ್ವೀಂ ಪ್ರಜಾಂ ಜನಯಂತಿ ಸ್ವರೂಪ. ಒಂದು ಕೆಂಪು, ಒಂದು ಬಿಳಿ, ಒಂದು 3 ಇದೆ. ಅದು ಯಾವುದೋ ಒಂದು ಬಣ್ಣ ಪ್ರಾಮಿನೆಂಟ್ ಆಗಿದೆ. ಅಂಥ ಬಣ್ಣದಿಂದ ತುಂಬಿರತಕ್ಕಂಥ ನಿರಂತರ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾ ಇದೆ ಈ ಪ್ರಕೃತಿ. ಆದರೆ ಪ್ರಕೃತಿಗೆ ಹುಟ್ಟು ಇಲ್ಲ, ಅನಾದಿಯಾಗಿರ್ತಕ್ಕಂಥ ವಸ್ತು. ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತೀಂ ಸ್ವರೂಪ. ಇದಿಷ್ಟು ಪ್ರಕೃತಿ, ಈ ಜಗತ್ತಿನ ಮೂಲದಲ್ಲಿರ್ತಕ್ಕಂಥ ವಸ್ತು. ಇಡೀ ಜಗತ್ತು ಈ ಪ್ರಕೃತಿಯ ಪರಿಣಾಮ. ಪ್ರಕೃತಿ ಸೂಕ್ಷ್ಮಾವಸ್ಥೆಯಲ್ಲಿ ಇದ್ದಾಗ ಇವು ಈ ಸತ್ವ ರಜಸ್ಸು ತಮಸ್ಸು ಉಂಟಲ್ಲ, ಅದರಲ್ಲಿ ಸ್ಪಂದ ಇಲ್ಲದೆ ನಿಷ್ಪಂದವಾಗಿರುತ್ತೆ. ನಿಷ್ಪಂದವಾಗಿದ್ದಾಗ ಸೃಷ್ಟಿ ಇಲ್ಲ, ಅದೇ ಪ್ರಳಯ. ಅದರ ವೈಬ್ರೇಷನ್ ಸ್ಟಾರ್ಟ್ ಆಯಿತು, ಸೃಷ್ಟಿ ಪ್ರಾರಂಭ ಆಯಿತು. ಸೃಷ್ಟಿಯಾಗುವುದು ಅಂದರೆ ಏನು? ಯಾವುದು ಇಲ್ಲದ್ದಾಗುವುದಲ್ಲ, ಇದ್ದದ್ದಕ್ಕೆ ಆಕಾರ ಬಂತು ಅಷ್ಟೇ. ಕಣ್ಣಿಗೆ ಕಾಣದೇ ಇದ್ದ ವಸ್ತುವಿಗೆ ಕಾಣುವ ಆಕಾರ ಬಂತು, ಅದೇ ಸೃಷ್ಟಿ ಇಲ್ಲ, ಇನ್ನೇನು. ಎಲ್ಲ ಇದ್ದದ್ದಕ್ಕೊಂದು ಆಕಾರ ಬಂತು. ಈ ಮಣ್ಣು ಇದ್ದದ್ದೇ, ಅದಕ್ಕೆ ಮಡಿಕೆ ಮಾಡಿದಾಗ ಒಂದು ಆಕಾರ ಬಂತು. ಮಡಿಕೆಯಲ್ಲಿ ಅದರ ಮೂಲ ದ್ರವ್ಯ ಅನ್ನೋದು ಇದ್ದದ್ದೇ, ವಸ್ತೇನೂ ಅಲ್ಲ, ಅದರ ಆಕಾರ ವಸ್ತು. ಸೃಷ್ಟಿ ಅಂದರೆ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂಥ ಪ್ರಕೃತಿಯಲ್ಲಿ ಸ್ಪಂದನ ಉಂಟಾಗಿ ನಾನಾ ವಿಧವಾದ ನಾಮರೂಪಗಳ ಅಭಿವೃದ್ಧಿ. ಸ್ಪಂದನದಿಂದ ಸೌಂಡ್ ಈಸ್ ಕ್ರಿಯೇಟೆಡ್ ಆ್ಯಂಡ್ ಫಾರ್ಮ್ ಈಸ್ ಕ್ರಿಯೇಟೆಡ್. ವೈಬ್ರೇಷನ್, ಥ್ರೂ ವೈಬ್ರೇಷನ್ ಸೌಂಡ್ ಈಸ್ ಕ್ರಿಯೇಟೆಡ್, ಅದು ನಾಮ ಆಯಿತು. ಆ್ಯಂಡ್ ಫಾರ್ಮ್ ಈಸ್ ಕ್ರಿಯೇಟೆಡ್, ಅದು ವಸ್ತು ಆಯಿತು. ನಾಮರೂಪಾತ್ಮಕ ಪ್ರಪಂಚ. ಹೀಗೆ ನಿರಂತರವಾಗಿ ನಡೀತಾ ಇದೆ. ಇದು ಜಗತ್ತಿನ ಮೂಲದ ಸ್ಥಿತಿ. ಈ ಪ್ರಕೃತಿಯನ್ನು ನಿಯಮನ ಮಾಡತಕ್ಕಂಥ ಅದಕ್ಕಿಂತ ಮೊದಲಿರ್ತಕ್ಕಂಥ ಶಕ್ತಿಯನ್ನೇ ಭಗವಂತ ಅಂತ ಹೇಳೋದು. ಹಿಂದೆ ಭಗವಂತನಿಂದ ಸೃಷ್ಟಿಯಾಯಿತು. ಸೃಷ್ಟಿಯಾಗಬೇಕಾಗಿದ್ದರೆ 2 ಸಂಗತಿ ಬೇಕಲ್ವ. ಒಂದು, ಈಗ ಒಂದು ಮಳೆಗೆ ಆಗಬೇಕಾಗಿದ್ದರೆ ಮಣ್ಣಿದ್ರೆ ಸಾಲದು, ಮಣ್ಣಿಗೆ ಆಕಾರ ಕೊಡುವ ಒಬ್ಬ ಕುಂಬಾರ ಬೇಕು. ಕುಂಬಾರ ಇದ್ದರೆ ಸಾಲದು, ಮಣ್ಣು ಬೇಕು. ಅಂದರೆ ಒಂದು ಮಟೀರಿಯಲ್ ಕಾಸು ಬೇಕಲ್ಲ ಒಂದು ವಸ್ತು ಆಗಬೇಕಾಗಿದೆ.
ಹಾಗೆ ಈ ಪ್ರಪಂಚಕ್ಕೆ ಭಗವಂತ ನಿಮಿತ್ತ ಕಾರಣ, ಕುಂಬಾರನ ಹಾಗೆ. ಬಟ್ ಒಂದು ಮಟೀರಿಯಲ್ ಕಾಸು ಬೇಕಲ್ಲ, ಮಣ್ಣಿನಿಂದ ಮಡಕೆ, ಪ್ರಕೃತಿಯಿಂದ ಈ ಪ್ರಾರಬ್ಧ ಪ್ರಪಂಚ. ಅದಕ್ಕೆ ಈ ಮೂಲ ದ್ರವ್ಯ ಒಂದು ಬೇಕು, ಅದು ಮಣ್ಣು. ಹಾಗಾಗಿ ಆ ಪ್ರಕೃತಿ ಅದು ಅನಾದಿ ಇರುವಂಥದ್ದು. ಆ ಪ್ರಕೃತಿಗೆ ಭಗವಂತ ಆಕಾರ ಕೊಟ್ಟ, ಅದು ಪ್ರಾಕೃತ ಪ್ರಪಂಚ. ಯಾಕೆಂದರೆ ಪ್ರಕೃತಿ ತಾನೇ ಆಗಿ ಪ್ರಪಂಚ ಆಗೋಲ್ಲ, ಅದು ಜಡ. ಜಡಕ್ಕೆ ತಾನು ಏನಾಗಬೇಕು ಅಂತನ್ನುವಂಥದ್ದೇನು ಇಚ್ಛಾಶಕ್ತಿ ಇಲ್ಲ. ಒಂದು ವಸ್ತು ನಿರ್ಮಾಣ ಆಗಬೇಕಾಗಿದ್ದರೆ 3 ಸಂಗತಿ ಬೇಕು: ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಕುಂಬಾರನಲ್ಲಿ ಇದು 3 ಇದೆ. ಅವನಿಗೆ ಅಂದರೆ ಕುಂಬಾರನಿಗೆ ಮಡಿಕೆ ಮಾಡುವುದು ಹೇಗೆ ಅಂತ ಜ್ಞಾನ ಇದೆ, ಟೆಕ್ನಿಕಲ್ ನೋಹೌ. ಜ್ಞಾನಶಕ್ತಿ ಇಲ್ಲದೇ ಇದ್ದರೆ, ಈಗ ನಮ್ಮ ಹತ್ರ ಒಂದು ಆವೆ ಮಣ್ಣು ತಂದುಕೊಟ್ಟು, ಆಚಾರ್ಯ ಒಂದು ಮಡಕೆ ಮಾಡಿಕೊಡ್ರಿ ಅಂದರೆ, ಇಲ್ಲಪ್ಪ ನೀವು ಮಾಡಿದರೆ ದಾನ ತಗೊಳ್ಳಿಕ್ಕೆ ಗೊತ್ತಾಗ್ತದೆ, ಮಾಡಲಿಕ್ಕೆ ಬರೋಲ್ಲ. ನಮಗೆ ಮಾಡಲಿಕ್ಕೆ ಮಣ್ಣಿನಿಂದ ಮಡಕೆ ಮಾಡೋದು ಹೇಗೆ ಅಂದರೆ ಜ್ಞಾನ ಇರಬೇಕು, ಅದು ಜ್ಞಾನಶಕ್ತಿ. ಜ್ಞಾನ ಇದ್ದ ಮಡಕೆ ಆಗೋಲ್ಲ. ಮತ್ತು ಅದನ್ನು ಇಚ್ಛಾಶಕ್ತಿ, ಮಡಕೆ ಮಾಡುವ ಬಯಕೆ ಇರಬೇಕು. ಬಯಕೆ ಇದ್ದರೆ ಆಗೋಲ್ಲ. ಏನಾಗಬೇಕು? ಮಡಕೆ ಮಾಡಬೇಕು, ಕ್ರಿಯೆ. ಸೊ 3 ಒಟ್ಟಾದರೆ ಎ ಥಿಂಗ್ ಈಸ್ ಕ್ರಿಯೇಟೆಡ್, ಎ ಫಾರ್ಮ್ ಈಸ್ ಕ್ರಿಯೇಟೆಡ್. ಜ್ಞಾನ, ಇಚ್ಛಾ, ಕ್ರಿಯೆ, ಇದು 3 ಇರಬೇಕು. ಮಣ್ಣಿನಲ್ಲಿ ಜ್ಞಾನವೂ ಇಲ್ಲ, ಇಚ್ಛೆ ಇಲ್ಲ, ಕ್ರಿಯೆ ಇಲ್ಲ. ಅದನ್ನು ಕೊಡ್ತಕ್ಕ ಉಂಬಾರ. ಹಾಗಾಗಿ ಒಂದು ಚೇತನ ಇದ್ದರೆ ಜಡಕ್ಕೆ ಆಕಾರ ಬರುತ್ತೆ. ಹಾಗಾಗಿ ಈ ಪ್ರಕೃತಿಗೆ ಜ್ಞಾನ, ಇಚ್ಛೆ, ಕ್ರಿಯೆ ಏನೂ ಇಲ್ಲ, ಅದು ಒಂದು ಮಣ್ಣು, ಮೂಲ ದ್ರವ್ಯ. ಅದಕ್ಕೆ ತಾನು ಬಯಸಿ ಇಚ್ಛಿಸಿ ಕ್ರಿಯೆಯಿಂದ ಸೃಷ್ಟಿ ಮಾಡಿದನು ಭಗವಂತ. ಹಾಗಾದರೆ ಭಗವಂತನಿಗೆ ಅದನ್ನು ಒಂದು ಚೇತನ ಬೇಕು, ಒಂದು ಸೃಷ್ಟಿಗೆ ಮೊದಲು. ಆದರೆ ವಿಶೇಷ ಏನು ಅಂದರೆ, ಭಗವಂತ ಅದು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಮಾಡಬೇಕು ಅಂತ ಬಯಸಿ ಮಾಡುವುದು ಇಷ್ಟೆಲ್ಲ ಕಾರ್ಯಕ್ರಮ ಇಲ್ಲ. ಅವನು ಇಚ್ಛಿಸಿದರೆ ಆಗುತ್ತೆ. ಅವನ ಜ್ಞಾನ, ಇಚ್ಛೆ, ಕ್ರಿಯೆ ಎಲ್ಲ ಒಂದೇ. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಉಪನಿಷತ್ಕಾರ ಹೇಳೋದು ನಮಗೆ ತಿಳ್ಕೊಂಡು ಆಮೇಲೆ ಇಚ್ಛೆ ಮಾಡಿ ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮ ಇಲ್ಲ. ಅವನು ಬಯಸಿದರೆ ಸಾಕು, ಸೃಷ್ಟಿ ಆಗ್ತದೆ. ಆಗಲಿ ಅಂತ ಇಚ್ಛೆ ಮಾಡಿದರೆ ಸಾಕು, ಅದು ವಿಶೇಷ. ಅಂದರೆ ಅವನ ಇಚ್ಛೆ, ಜ್ಞಾನ, ಕ್ರಿಯೆ ಎಲ್ಲವೂ ಅಖಂಡವಾಗಿ ಒಂದೇ ಆಗಿರುತ್ತದೆ. ನಾನು ಯಾವಾಗಲೂ ಈ ಕುರಾನ್ನಲ್ಲಿ ಮಾತಿದೆ, ವೆನ್ ಹಿ ಡಿಕ್ರೀಸ್ ಎ ಥಿಂಗ್ ಹಿ ಸೇಸ್ ಟು ಇಟ್ ಬಿ ಆ್ಯಂಡ್ ಇಟ್ ಈಸ್. ಅಷ್ಟೇ, ಆಗುವಂತ ಹೇಳ್ತಾರೆ, ಆಗೋದು. ಎಲ್ಲ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಇದು ಕುರಾನ್ನಲ್ಲೂ ಇದೇ ಹೇಳ್ತಾರೆ. ಇಚ್ಛಾ, ಭಗವಂತ ಹೋಗಿ ಮಣ್ಣು ತಂದು ಮಡಿಕೆ ಮಾಡಬೇಕಾಗಿಲ್ಲ, ಆಗಲಿಂದ ಮಡಿಕೆ ಆಗುತ್ತೆ ಅಷ್ಟೇ. ಅಂತೂ ಅದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇದೇ 3 ಕಣ್ಣು. ಭಗವಂತನಿಗೆ 3 ಕಣ್ಣು, ಶಿವನಿಗೆ ಮುಕ್ಕಣ್ಣು ಅಲ್ವಾ? ಏನು 3 ಕಣ್ಣು? ನಮಗಿಲ್ಲದ 3 ಕಣ್ಣು ನಮಗೂ ಉಂಟ್ರಿ. ನಾವು ಒಂದು ಕೆಲಸ ಮಾಡಬೇಕಾಗಿದೆ, 3 ಕಣ್ಣು ಬೇಕು: ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಈ 3 ಕಣ್ಣು ಇಲ್ಲದೆ ಜಗತ್ತಿನಲ್ಲಿ ಯಾವ ಕ್ರಿಯೆ ಆಗೋಲ್ಲ. ಅದನ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ ಜಗತ್ತಿನ ಮೂಲದಲ್ಲಿ ಇರತಕ್ಕಂಥ ಪಂಚಭೂತಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದವ ಶಿವ, ಅವನಿಗೆ 3 ಕಣ್ಣು. ಯಾಕಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯಿಂದ ಈ ಪ್ರಪಂಚ ಆಗಿದೆ ಅಂತ. ಹಾಗಾಗಿ ಸೃಷ್ಟಿಗೆ ಮೂಲದಲ್ಲಿ ಇರತಕ್ಕಂಥ ಭಗವಂತನಿಂದ ಸೃಷ್ಟಿಗೆ ಉಪಯೋಗ ಮಾಡಿದಂಥ ಮೂಲ ದ್ರವ್ಯ ಪ್ರಕೃತಿ. ಅಜೋಹ್ಯೇಕೋ ದುಷಮಾಣೋನುಷೇತೆ. ಅದನ್ನು ಇವರು ಏನು ಮಾಡಿದ್ರು, ಪ್ರಕೃತಿಯನ್ನು ಒಂದು ರೂಪಕವಾಗಿ ಹೆಣ್ಣಾಡು ಅಂತ ತಗೊಂಡು. ಹೆಣ್ಣಾಡು ತಗೊಂಡಾಗ ಅವರಿಗೆ ನಮ್ಮ ಮನುಷ್ಯ ಸ್ವಭಾವವನ್ನು ಚಿತ್ರಣ ಮಾಡೋದಕ್ಕೆ ಈ ರೂಪಕ ಒಳ್ಳೆಯ ಉಪಕಾರ ಮಾಡೋದು. ಆ ಹೆಣ್ಣಾಡು ಒಂದಿದೆ. ಅದು ಏನು ಹೆಣ್ಣಾಡು? ಹೆತ್ತು 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 ಸೋತು ಅವರು ಹೇಳ್ತಾನೆ ಇರುವ ಹೆಣ್ಣಾಡು. ಇಷ್ಟು ಅದು ಗೊತ್ತಾಗಬೇಕು ಪ್ರಕೃತಿ ಅಂದರೆ ಏನು. ಅದಕ್ಕೆ ಈ ಅಜಹ, ಒಂದು ಗಂಡಾಡು, ಗಂಡಾಡು ಅಲ್ಲ, ಒಬ್ಬ ಸಾಧಕ ಜೀವ. ಅವನಿಗೂ ಹುಟ್ಟಿಲ್ಲ, ಸಾವಿಲ್ಲ. ಜೀವಕ್ಕೂ ಕೂಡ ಅವನು ಅಜ. ಜೀವನೂ ಕೂಡ ಸಾಯವಲ್ಲ, ಹುಟ್ಟು ಸಾವು ಇಲ್ಲದ ಒಂದು ಚೇತನ ಇದೆ. ಅದು ಪ್ರಕೃತಿಯ ಬೆನ್ನು ಹತ್ತಿದೆ. ಅದು ನಾವೆಲ್ಲ ಪ್ರಕೃತಿಯ ಬೆನ್ನು ಹತ್ತಿಕೊಂಡೇ ಬದುಕಿರ್ಬೋದು. ಈ ಪ್ರಕೃತಿಯಲ್ಲೇ ಮುಳುಗಿದೆವು. ಈ 3 ಬಣ್ಣ, ಅದರಲ್ಲೇ ಸತ್ವದ ಸ್ವಲ್ಪ ಕಮ್ಮಿ, ರಜಸ್ಸು ತಮಸ್ಸು ಧಾರಾಳವಾಗಿ ನಮ್ಮನ್ನು ಆವರಿಸಿಕೊಂಡಿದೆ. ಹಾಗಾಗಿ ನಾವು ರಜಸ್ಸು ತಮಸ್ಸಿನಲ್ಲಿ ಮುಳುಗಿ ಪ್ರಕೃತಿಯ ಬೆನ್ನು ಹತ್ತಿ ಅದನ್ನೇ ಅಜೋಹ್ಯೇಕ, ಒಂದು ಆಡು ಅಂದರೆ ಒಬ್ಬ ಜೀವ. ಒಬ್ಬ ಅಂದರೆ ನಾವು ಹೇಳ್ತೇವೆ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅಂತ ಸಾಧಕರು. ಈ ಪ್ರವೃತ್ತಿ ಮಾರ್ಗದಲ್ಲಿರುವ ಆಡು. ನಾವೆಲ್ಲ ಈ ಪ್ರವೃತ್ತಿ ಮಾಡೋದು, ಏನೋ ಸಾಧನೆ ಮಾಡೋದು, ಸಂಪಾದನೆ ಮಾಡೋದು, ಬಂಗಲೆ ಕಟ್ಟೋದು, ಕಾರ್ ತಗೊಳ್ಳೋದು, ಇದೆಲ್ಲ ಪ್ರವೃತ್ತಿ ಮಾಡೋದು. ಅದಕ್ಕೆ ಅವನು ಪ್ರಕೃತಿಯ ಹಿಂದೆ ಹೋಗಿ ಪ್ರಾಕೃತವಾದ ಪ್ರಪಂಚದಲ್ಲಿ ಏನೋ ಸಾಧಿಸಬೇಕು ಅಂತ. ಅವನಿಗೆ ಅಪ್ರಾಕೃತ ಬೇಡ, ಈ ಪ್ರಾಕೃತ ಪ್ರಪಂಚದಲ್ಲಿ ನಾನು ಎಸ್ಟಾಬ್ಲಿಷ್ ಆಗಬೇಕು. ಆ ಮುದಿ ಆಡಿನ ಹಿಂದೆಯೇ ಹೋಗ್ತಾನೆ.
ಜುಷಮಾಣ ಅದನ್ನೇ ಪ್ರೀತಿಸ್ತಾ, ಪ್ರಕೃತಿಯನ್ನೇ ಪ್ರೀತಿಸ್ತಾ ಪ್ರಾಕೃತ ಪ್ರಪಂಚದಲ್ಲಿ ನಾನು ಎಸ್ಟಾಬ್ಲಿಷ್ ಅಂತ ಅನುಶೇಖೆ ಆ ಪ್ರಕೃತಿಯ ಹಿಂದೆ ಒದ್ದಾಡ್ತಾ ತಿರುಗಾಡ್ತಾ ಇರ್ತಾನೆ. ಇದು ಒಂದು ಮುಖ. ಅಂದರೆ ಪ್ರವೃತ್ತಿ ಮಾರ್ಗದಲ್ಲಿ ಸಾಕ್ತಕ್ಕಂಥ ಮನುಷ್ಯ. ಅವನಿಗೆ ಇದೆಲ್ಲ ಪ್ರವೃತ್ತಿಯಲ್ಲೇ ಆಸಕ್ತಿ, ಇದರಿಂದ ಬಿಡುಗಡೆಗೊಳ್ಳಬೇಕು ಅನ್ನೋ ಆಸಕ್ತಿಯೇ ಇಲ್ಲ ಅವನಿಗೆ. ಇದರಲ್ಲೇ ಬಿದ್ದಿರಬೇಕು, ಇದರಲ್ಲೇ ಸಾಧಿಸಬೇಕು, ಇದರಲ್ಲೇ ಎತ್ತರಕ್ಕೇರಬೇಕು. ಅದು ಎತ್ತರಕ್ಕೇರಬೇಕು ಮೇಲಾಟ, ಅದು ರಜೋಗುಣ. ಯಾರನ್ನು ತುಳಿದು ನಾನು ಮೇಲಕ್ಕೆ ಬರಬೇಕು, ಅಥವಾ ಏನೂ ಬೇಡ, ಸೋಮಾರಿತನ. ಸೋಮಾರಿತನ ಅನ್ನೋದು ತಮೋಗುಣ, ಒಬ್ಬನು ತುಳಿದು ಮೇಲಕ್ಕೆ ಬರಬೇಕು ಅನ್ನೋದು ರಜೋಗುಣ. ಸುಮಾರು ಈ ಎರಡೇ ಆಚೆಗೆ ನಮ್ಮನ್ನು ಕಾಡ್ತಾ ಇರೋದು. ಸತ್ವದ ಎಲ್ಲ ಅಪರೂಪಕ್ಕೊಮ್ಮೆ ಸತ್ವಗುಣ ಚೂರು ಕೆಲಸ. ಆದರೆ ಮತ್ತೆ ಒಬ್ಬ ಇದ್ದಾನೆ, ಅನ್ಯ ಅಜ, ಬೇರೊಂದು ಆಳು. ಅಂದರೆ ನಿವೃತ್ತಿ ಮಾರ್ಗದಲ್ಲಿ ಸಾಗುವ ಜೀವ. ಅಜೋ ಅನ್ಯ, ಅವನಿಗೆ ಈ ಪ್ರವೃತ್ತಿ ಮಾರ್ಗದಲ್ಲಿ ಆಸಕ್ತಿಯೇ ಇಲ್ಲ. ಅವನಿಗೆ ಇದೆಲ್ಲ ಆಯ್ತಪ್ಪ, ಅನುಭವಿಸಿ ಆಯಿತು, ಇದು ಮುಂದೆ ಇಷ್ಟೇನಾ ಬದುಕು ಅಂತಂದರೆ. ಇಲ್ಲಿ ಹುಟ್ಟೋದು, ಹುಟ್ಟಿ ಸಾಯೋ ತನಕ ಇಲ್ಲೇ ಮಣ್ಣಲ್ಲಿ ಮಣ್ಣು ಮೆಚ್ಚಿಸಿಕೊಂಡು ಬದುಕೋದು, ಮತ್ತೆ ಸಾಯೋದು, ಪುನಃ ಹುಟ್ಟೋದು, ಇದೇ ಇದೆ. ಈ ಚಕ್ರ ಭ್ರಮಣವೇ ಸಂಸಾರ ಬದುಕು ಅಂತಂದರೆ. ಇಷ್ಟೇನೋ ಜೀವದ ಗತಿ, ಅಥವಾ ಇದರಿಂದ ಆಚೆಗೆ ಏನಾದರೂ ಇದೆಯೋ? ಇದರಿಂದ ಆಚೆಗೆ ಏನಾದರೂ ಇದೆ ಅಂತ ನಾವು ಇದನ್ನು ಬಿಟ್ಟು ಹೊರಟುಬಿಡ್ತಾರೆ. ಈ ಪ್ರಕೃತಿಯ ಸೆಳೆತದಿಂದ ತಪ್ಪಿಸಿಕೊಂಡು ಪುರುಷನ ಸೆಳೆತಕ್ಕೆ ಹೋಗ್ತಾನೆ, ಪರಮ ಪುರುಷನ ಸೆಳೆತಕ್ಕೆ. ಅವನು ಈ ಪ್ರಪಂಚ, ಪ್ರಕೃತಿಯಿಂದ ನಿರ್ಮಿತವಾದ ಪ್ರಪಂಚದಿಂದ ಆಚೆಗೆ ಭಗವಂತನ ಕಡೆಗೆ ಅವನ ಮನಸ್ಸು ಹೊರಡುತ್ತೆ. ಅದೇ ಜಹಾತಿನ ಈ ಮುದಿ ಆಡನ್ನು ಕಟ್ಟಿಕೊಂಡು ಏನು ಸಂಸಾರ ಬಿಟ್ಟುಬಿಡ್ತಾನೆ ಸಂಸಾರ. ಅಂದರೆ ಬಹಳ ರೋಚಕವಾಗಿ ಅದು ಒಂದು ಪ್ರಾಣಿಯ ಜೀವನವನ್ನು ಹೋಲಿಕೆ ಇಟ್ಟುಕೊಂಡು ನಮ್ಮ ಬದುಕನ್ನು ಚಿತ್ರಿಸುವಂಥ ಅತ್ಯಂತ ಸುಂದರವಾದ ಒಂದು ಕಾವ್ಯಮಯವಾದಂಥ ಮಾತು. ಜಹಾತ್ಯೇನ ಬುದ್ಧ ಭೋಗ, ಒಟ್ಟಲ್ಲಿ ಈ ಪ್ರಕೃತಿಯಲ್ಲಿ ಅನುಭವಿಸಬೇಕಾದಷ್ಟು ಅನುಭವಿಸಿ ಆಯಿತು, ಇದರಿಂದ ಎಷ್ಟು ಸುಖ ಪಡೆಯಬೇಕೋ ಪಡೆದಾಯಿತು, ಇನ್ನು ಏನು ಕಟ್ಟಿಕೊಂಡು ಏನು ಮಾಡೋದು? ಮುಕ್ತ ಭೋಗ, ಎಷ್ಟು ಭೋಗಿಸಬೇಕು ಅಷ್ಟು ಭೋಗಿಸಿದ್ದಾಯಿತು ಅಷ್ಟೇ. ಅಂದರೆ ಇದರಲ್ಲಿ ಸುಖ ಇಲ್ಲ ಅಂತಲ್ಲ, ಈ ಪ್ರಾಪಂಚಿಕ ಬದುಕಿನಲ್ಲಿ ಸುಖ ಇದೆ. ಆದರೆ ಈ ಸುಖ ಅನ್ನೋದು ಎರಡು ಸಂಗತಿ. ಒಂದು, ಇದು ಸುಖ, ಆದರೆ ಈ ಸುಖ ಅನ್ನೋದು ದುಃಖದ ಜೊತೆಗೇ ಇರುವ ಸುಖ, ಕೇವಲ ಸುಖ ಅಂತ ಇರಲಿಲ್ಲ. ಮತ್ತು ಈ ಸುಖಕ್ಕೆ ಒಂದು ಎಂಡಿದೆ, ಕೊನೆ ಇದೆ. ಇದು ನಿರಂತರವಾದ ಸುಖ ಅಲ್ಲ. ಇದು ಒಂದು ಎರಡು ದೋಷಗಳು. ಒಂದು, ಇದರಲ್ಲಿ ಸುಖದಲ್ಲಿ ಕಂಟಿನ್ಯೂಯೇಷನ್ ಇಲ್ಲ, ಮತ್ತು ಸುಖ ಮಾತ್ರ ಅಲ್ಲಿ ದುಃಖದ ಜೊತೆಗೇ ಇರುವ ಸುಖ ಇದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖ ಬಂತು ಅಂತಂದರೆ ಹೊಟ್ಟಲ್ಲಿ ಎಚ್ಚರವಾಗಿರು. ಸುಖ ಬಂತು ಅಂತ ಕುಣಿಬೇಡ, ಯಾಕೆಂದರೆ ನೆಕ್ಸ್ಟ್ ಚೇಂಜ್ ಏನು ಗೊತ್ತಾ? ದುಃಖ. ದುಃಖ ಬಂತು ಅಂತ ಖುಷಿಬೇಡ, ನೆಕ್ಸ್ಟ್ ಚೇಂಜ್ ಏನು ಗೊತ್ತಾ? ದುಃಖ ಸುಖ. ಹಾಗಾಗಿ ಸುಖ ಬಂತು ಅಂತ ಕುಣಿಲಿಕ್ಕೂ ಇಲ್ಲ, ದುಃಖ ಬಂತು ಅಂತ ಖುಷಿಲಿಕ್ಕೂ ಇಲ್ಲ. ಅದು ಒಂದು ನಂತರ ಒಂದು ಬರ್ತಾನೆ ಇರ್ತದೆ ನಿರಂತರ. ಆವಾಗ ಇದೇನಾ ಸುಖ ಅಂತಂದರೆ? ಇಷ್ಟೇನಾ ಜೀವನ ಅಂದರೆ? ದುಃಖ ಸುಖ, ಅದು ಕೂಡ ಒಂದು ಸಣ್ಣ ಸುಖಕ್ಕೋಸ್ಕರ ತುಂಬ ದುಃಖವನ್ನು ಅನುಭವಿಸು. ಈಗ ನೋಡಿ, ಇದನ್ನು ಶಾಸ್ತ್ರಕಾರ ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾರೆ. ಸುಖಕ್ಕೆ ಕೆಲವೊಮ್ಮೆ ಏನು ಅಂದರೆ ಪಾಸ್ಟ್ ಟೆನ್ಸ್ ಇದೆ, ಫ್ಯೂಚರ್ ಟೆನ್ಸ್ ಇದೆ. ಸುಖಕ್ಕೆ ಪ್ರೆಸೆಂಟ್ ಟೆನ್ಸೇ ಇಲ್ಲ. ನಾಳೆ ಸುಖ ಬರುತ್ತೆ, ನಾಳೆ ಮದುವೆ ಆಗುತ್ತೆ, ಚಂದದ ಹೆಂಡತಿ ಬರ್ತಾಳೆ, ಆನಂದವೂ ಆನಂದ, ನಿರೀಕ್ಷೆಯಲ್ಲಿ ಸುಖ. ಮದುವೆ ಆದ್ಮೇಲೆ ಮುಖ ಮದುವೆ ಆಗುತ್ತೆ, ಏನೋ ಸುಖ ಸಿಗುತ್ತೆ, ಆ ಎಕ್ಸ್ಪೆಕ್ಟೇಷನ್ ಉಂಟಲ್ಲ, ಅಂದರೆ ಸುಖಕ್ಕೆ ಫ್ಯೂಚರ್ ಇದೆ. ನಾಳೆ ಸುಖ ಸಿಗುತ್ತೆ ಅನ್ನೋ ನಿರೀಕ್ಷೆಗೆ ಭಾರಿ ಸುಖ. ಹಿಂದಿನ ನೆನಪು, ಅದು ದುಃಖದ ನೆನಪು ಕೂಡ. ಎಲ್ಲೋ ನಾವು ಬಸ್ನಲ್ಲಿ ಹೋಗ್ತಾ ಇದ್ದೆ ಸ್ವಾಮಿ, ಕಾಲಲ್ಲಿ ಬಿದ್ದು ಕೈಕಾಲು ನೋಡ್ಕೊಂಡು ಪುಣ್ಯಕ್ಕೆ ಬದುಕಿ ಬಂದೆ, ಸುಖ. ಅವರಿಗೆ ಹಿಂದೆ ಅದು ಆಕ್ಸಿಡೆಂಟನ್ನು ನೆನಪಿಸ್ಕೊಳ್ಳೋದು ಸುಖ. ನಾನು ಆ ಆಕ್ಸಿಡೆಂಟ್ನಲ್ಲಿ ಪಾರಾಗಿ ಬಂದುಬಿಟ್ಟೆ ಅಂತ ಸುಖ. ಹಾಗಾಗಿ ಈ ಪಾಸ್ಟ್ ಟೆನ್ಸ್, ಹಿಂದಿನ ನೆನಪು ಸುಖ, ದುಃಖದ ನೆನಪು ಕೂಡ, ಮುಂದಿನ ನಿರೀಕ್ಷೆ ಸುಖ. ಸುಖ ಬಂತು ಅನ್ನುವಾಗ ಅದು ಪಾಸ್ಟ್ ಟೆನ್ಸಿಗೆ ಹೋಗ್ಯಾರ. ಸೊ ಅದು ಪ್ರೆಸೆಂಟ್ ಟೆನ್ಸೇ ಇಲ್ಲ. ಅಂಥ ಅದು ಸುಖಕ್ಕೋಸ್ಕರ, ಅಂದರೆ ಟೆನ್ಸೇ ಇಲ್ಲದ ಸುಖಕ್ಕೋಸ್ಕರ ಸೆನ್ಸ್ ಇದ್ದವರು ಏನಾದರೂ ಒದ್ದಾಡಬೇಕು ಅಂತ ಸಂಸ್ಕಾರ. ಇದು ಸೆನ್ಸ್ ಇದ್ದವರು ಮಾಡೋ ಕೆಲಸವು ಇದು ಮೂರ್ಖತನ ಆಯ್ತಲ್ವಾ ಅನ್ನುವಂಥ ಎಚ್ಚರ ಬರುತ್ತೆ. ಅವರು ಬಿಟ್ಬಿಡ್ತಾರೆ. ಇನ್ನೊಂದು ಕಥೆ ಹೇಳ್ತಾರೆ ನೋಡಿ ಭಾಗವತದಲ್ಲಿ. ಅದು
ಕಪಿಲದೇವರ ಫಿಲಾಸಫಿ ಸಾಂಖ್ಯದಲ್ಲಿ ಸುಖ ಅಂದರೆ ಏನು ಅವ್ರು ಹೇಳ್ತಾರೆ. ಸುಖ ಅಂದರೆ ಇವು ನೋಡಿ, ಬೆಳಗಿನ ಸಂಜೆ ತನಕ ದುಡಿಯೋದು, ಬೆವರು ಸೂಸಿ ಕಷ್ಟಪಟ್ಟು ದುಡಿಯೋದು. ಯಾಕೆಂದರೆ ನಾಳೆ ಸುಖ ಪಡಬೇಕು, ಇವತ್ತು ಸುಮ್ಮನೆ ಕೂತೆ ನಾಳೆ ಸುಖ ಪಡಬೇಕು ಅಂತ ಇವತ್ತು ಸಂಜೆ ತನಕ ದುಡಿಯೋದು. ನಾಳೆ ಸುಖ ಪಡ್ತೇವೆ, ಅಯ್ಯೋ ಇವತ್ತು ಸುಖ ಪಟ್ಟರೆ ನಾಳೆಗೇನು ಅಂತ ನಾಳೆಗೆ ಬೆಳಗಿನ ಸಂಜೆಯಲ್ಲಿ ದುಡಿಯೋದು. ಹೀಗೆ ಸುಖವನ್ನು ಪೋಸ್ಟ್ಪೋನ್ ಮಾಡಿಕೊಂಡು ನಿರಂತರ ಸುಖಕ್ಕೋಸ್ಕರ ದುಡಿಯೋದೇ ಜೀವನ ಅಲ್ವಾ. ಕೊನೆಗೆ ಯಾರೂ ಸುಖ ಪಡೋದು, ಇವನು ಸಾಯೋ ತನಕ ದುಡಿಯೋದು. ಸುಖ ಪಡಲಿಕ್ಕೆ ಉಂಟು ಅಂತ ದುಡಿಯೋದೇ ಸುಖ ಪಡೋದು. ಇದು ಮನುಷ್ಯನ ಸುಖದ ಕಲ್ಪನೆ. ಅದು ಇಷ್ಟನ್ನು ವಿಚಿತ್ರ ಹೇಳುವಂಥದ್ದು ಹೇಳಿದ್ರೆ, ಪೇಟೆ ಹೋಗ್ತಾನೆ, ಹಳೆ ಕಾಲದ ಕಥೆ, ಈಗ ಬಿಡಿ. ಪೇಟೆ ಹೋಗ್ತಾನೆ, ಚೀಲ ಇಟ್ಕೊಂಡು, ಗುಂಡು ಚೀಲ, ಬ್ಯಾಗ್ ಇಟ್ಕೊಂಡು ಹೋಗ್ತಾನೆ. ಅಲ್ಲಿ ಏನೋ ಬೇಕು ಸಾಮಾನೆಲ್ಲ ತೊಗೊಳ್ತಾನೆ. ತಗೊಂಡು ಮನೆಗೆ ಬರಬೇಕು, ಹೆಗಲಿಗೆ ಇಟ್ಕೊಂಡು ಬರ್ತಾನೆ. ಹೆಗಲಿಗೆ ಬಿಟ್ಟುಕೊಂಡು ಬಂದಾಗ ಸಾಮಾನು ತುಂಬ ಇರ್ತಾನೆ ನೋಡಿ, ಹೆಗಲು ನೋವಾಗುತ್ತೆ. ಅಲ್ಲಿ ನಿಂತು ಅಲ್ಲಿಂದ ತೆಗೆದು ಇದ್ರಾಗಿರ್ತಾನೆ. ಅಯ್ಯಪ್ಪ ಆನಂದ ಆಯಿತು ಅಂತ. ಆನಂದ ಆದ್ದಲ್ಲ, ಇಲ್ಲಿಗೆ ದುಃಖ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಈ ದುಃಖದ ಟ್ರಾನ್ಸ್ಫರ್ ಅನ್ನು ಸುಖ ಅನುಭವಿಸ್ತಾರೆ. ಇದು ನಿಜವಾಗಿ ನಾವು ಯೋಚನೆ ಮಾಡಿದರೆ ನಮ್ಮ ಜೀವನದಲ್ಲಿ ನಿಜವಾದ ದುಃಖ ಯಾವುದು, ಸುಖ ಯಾವುದು ಇಲ್ಲ. ಇದೇ ಯಾವ ದುಃಖದ ಬದಲಾವಣೆ. ಯಾವುದು ಒಂದು ದುಃಖದಿಂದ ಇನ್ನೊಂದು ದುಃಖಕ್ಕೆ ಹೋಗೋದು, ಅದು ಸುಖ. ಅಂದರೆ ಅದನ್ನು ಎಲ್ಲ ವಿಶ್ಲೇಷಣೆ ಮಾಡ್ತಾ ಏನು ಸುಖ ಅಂದರೆ ಇಲ್ಲಿ ಅದು ಸಿಗ್ತಾ ಇಲ್ವಲ್ಲ, ಇದನ್ನು ನಾನು ನಂಬಿಕೊಂಡು ಯಾಕೆ ಜೀವನ ಹಾಳು ಮಾಡಬೇಕು. ನಿಜವಾದ ಸುಖ ಎಲ್ಲಿದೆ ಅಂತ ಇದರ ಆಚೆಗೆ ಹೋಗಿ ಇದನ್ನು ತೊರೆದು ಜಹಾತ್ಯೇನ ಮುಕ್ತ ಭೋಗ ಮಜೋನ್ಯ. ಅವಾಗ ಇದು ಇದರ ಸುಖವನ್ನೆಲ್ಲ ಭೋಗಿಸಿ ಆಯಿತು. ಇದರ ಲಿಮಿಟೇಷನ್ ಅದು ಭೋಗಿಸು, ಎಲ್ಲ ಸುಖವನ್ನು ಭೋಗಿಸು, ಪ್ರಾಪಂಚಿಕ ಸುಖವನ್ನು ಭೋಗಿಸ್ತಾ ಅದರ ಲಿಮಿಟೇಷನ್ ತಿಳ್ಕೊ. ಇಷ್ಟೇ, ಇದರ ಆಚೆಗೆ ಇಲ್ಲ ಅಂದರೆ ಅದಕ್ಕಿಂತ ಆಚೆಗೆ ಏನಿದೆ ಅನ್ನೋದು ಹುಡುಕು. ದಟ್ ಈಸ್ ಫಿಲಾಸಫಿ. ಹಾಗಾಗಿ ಪ್ರಕೃತಿಯನ್ನು ತೊರೆದು ಪುರುಷನ ಕಡೆಗೆ, ಪರಮಾತ್ಮನ ಕಡೆಗೆ ಹೋಗ್ತಾನೆ ಒಬ್ಬ, ಅವನು ನಿವೃತ್ತಿ ಮಾರ್ಗದ. ಹಾಗಾಗಿ ಪ್ರವೃತ್ತಿ ಮಾರ್ಗ, ಪ್ರಕೃತಿಯ ಬೆನ್ನು ಹತ್ತಿಕೊಂಡು ಈ ಸಂಸಾರದಲ್ಲೇ ಹೆಣಗಾಡಿ ಅದೇ ಜೀವನದ ಪುರುಷಾರ್ಥ, ಅದರ ಆಚೆಗೆ ಏನೂ ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ಪೆದ್ದರ ಒಂದು ಮಾರ್ಗ. ಇದರಿಂದ ಆಚೆಗೆ ಏನೋ ಇದೆಯಲ್ಲ ಅದನ್ನು ಗಳಿಸಬೇಕು, ನಾನು ಇಲ್ಲೇ ಹುಡುಗಬಾರದು ಅನ್ನುವಂಥ ನಿವೃತ್ತಿ ಮಾರ್ಗಕ್ಕೆ ಸಾಗಿದಂಥ ಬುದ್ಧಿಜೀವಿಯ ಒಂದು ಮಾರ್ಗ. ಇಷ್ಟೇ ಜಗತ್ತು ಅಂದರೆ. ಇಷ್ಟೇ ಪ್ರಪಂಚ. ಅವೆಲ್ಲ ಬುದ್ಧಿಯನ್ನು ತಲೆಗೆಟ್ಟವರಿಗೆ ವೇದಾಂತ ಪ್ರಪಂಚ ಇದೆ ಅಂತ ಹೇಳೋನು ಒಬ್ಬ. ಇದರಲ್ಲಿ ಏನುಂಟು ಸ್ವಾಮಿ, ಅಲ್ಲಿ ಹೋಗಬೇಕು ಅನ್ನೋ ಎರಡೇ ಥರದ ಜನ ಇರೋದು. ಇದು ಪ್ರಪಂಚ ಅಂದರೆ ಕೆಲವರಿಗೆ ಇಷ್ಟೇ ಪ್ರಪಂಚ, ಇದರ ಆಚೆಗೆ ಉಂಟು, ಅದು ಬುದ್ಧಿಯನ್ನು ತೆಗೆದವರ ವಾದ, ನಾವು ನಂಬೋಲ್ಲ. ಕೆಲವರಿಗೆ ಇದನ್ನು ಆಯ್ತಲ್ಲ, ಇದನ್ನು ಅನುಭವಿಸಿ ಆಯಿತು, ಇದರ ಆಚೆಗೆ ಏನು ತಿಳಿಯಿತು ಅನ್ನುವಂಥ ಅನ್ವೇಷಣೆ, ನಮ್ಮ ಅನುಭೂತಿಗೆ ಸಿಗದಂಥ ಎತ್ತರಕ್ಕೆ ಏರಿ ಆ ಅನುಭೂತಿಯನ್ನು ಪಡೆಯತಕ್ಕಂಥ ಪ್ರಯತ್ನ. ಇದು ಎರಡು ಥರದ ಜೀವರು ತುಂಬಿರುವಂಥದ್ದು. ಈ ಎರಡು ಜನರ ಜೀವರಿಗೂ ತಾಯಿ ಪ್ರಕೃತಿಯೇ. ಒಬ್ಬನು ಪ್ರಕೃತಿಯ ಬೆನ್ನು ಹತ್ತಿದ, ಒಂದು ಪ್ರಕೃತಿಗೆ ಬೆನ್ನು ಹಾಕಿದ. ಇಷ್ಟೇ, ಪ್ರಕೃತಿಯ ಬೆನ್ನು ಹತ್ತಿದ ಒಬ್ಬ, ಪ್ರಕೃತಿಗೆ ಬೆನ್ನು ಹಾಕಿ ಸಾಗುವ ಒಬ್ಬ. ಎರಡು ಥರದ ಮನೋವೃತ್ತಿಯ ಜೀವರು. ಪ್ರಪಂಚ ಅಂದರೆ ಇಷ್ಟೇ. ಅಜಾಮ್ಯೇಕಾಂ ಲೋಹಿತ ಶುಕ್ಲಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತೀಂ ಸ್ವರೂಪಾಂ ಅಜೋಹ್ಯೇಕೋ ದುಷಮಾಣೋ ಹುಷೇದೆ ಜಹಾತ್ಯೇನಾಂ ಪುಟ್ಟಭೋಗ ಮಜೋನ್ಯ. ಇದಾದ ಮೇಲೆ ಬಹಳ ಅದ್ಭುತವಾದಂಥ ಒಂದು ಭಗವಂತನ ಚಿಂತನೆಗಳು. ಅವನು ಹೋದ, ಈ ಪ್ರಕೃತಿಯನ್ನು ಬಿಟ್ಟು ಆಚೆಗೆ ಹೋದ. ಅವನ ಚಿಂತನೆ ಏನು, ಅದು ಕಠೋಪನಿಷತ್ನಲ್ಲಿ ಬರುತ್ತೆ. ಈ ಮಂತ್ರ, ಮುಂದಿನ ಮಂತ್ರ ಋಗ್ವೇದದಲ್ಲಿ ಬರುತ್ತೆ, ಇಲ್ಲಿ ಬಂದಿದೆ. ಬಹಳ ಅದ್ಭುತವಾದ ಮಂತ್ರ. ಹಂಸ ಶುಚಿಷದ್ವಸುರಂತರಿಕ್ಷ ಸತ್ ಹೋತ ವೇದಿಷದ್ ಅತಿಥಿರ್ ದುರೋಣ ಸತ್ ನೃಷದ್ ವರಸತ್ ಋತಸತ್ ವ್ಯೋಮಸತ್ ಅಬ್ಜ ಗೋಜ ಋತಜ ಅದ್ರಿಜ ಋತಂ ಬೃಹತ್. ಇದು ಈಗ ಇರುವ ಪಾಠ. ಅದರಲ್ಲಿ ಬೃಹತ್ ಶಬ್ದ ಇಲ್ಲ, ಋತಮ್ ಅನ್ನೋರಿಗೆ ಋಗ್ವೇದ ಮುಗಿತು. ಆಮೇಲೆ ಕಾಠಕದಲ್ಲಿ ಮತ್ತೆ ಇಲ್ಲಿ ಬೃಹತ್ ಇದೆ. ಅಂದರೆ ನನಗೆ ಒಂದು ಗುಮಾನಿ ಅಬ್ಜ ಗೋಜ ಋತಜ ಅದ್ರಿಜ ಋತಂ ಬೃಹತ್ ಅಂತ ಈಗ ಎಲ್ಲ ಕಡೆ ಇರುವ ಪಾಠ. ಆದರೆ ಅರ್ಥದ ದೃಷ್ಟಿಯಿಂದ ಪ್ರಾಯ ಹೇಗಿದ್ದಿರಬೇಕು, ಅಬ್ಜ ಗೋಜ ಅದ್ರಿಜ ಋತಜ ಋತಂ ಬೃಹತ್. ಅದ್ರಿಜ ಮತ್ತು ಋತಜ ಅನ್ನೋದು ಆಚೆ ಈಚೆಯಾಗಿ ಈಗ ಹೇಳ್ತಾರೆ ಮತ್ತು ಪ್ರಿಂಟ್ ಆಗಿದೆ. ಅದರ ಅರ್ಥದ ದೃಷ್ಟಿಯಿಂದ ಋತಜ ಕೊನೆಗೆ ಬರಬೇಕು, ಅದ್ರಿಜ ಮೊದಲು ಬರಬೇಕು. ಅಬ್ಜ ಗೋಜ ಅದ್ರಿಜ ಋತಜ ಋತಂ ಬೃಹತ್ ಹಾಗೆ ಇದ್ದರೆ ಒಟ್ಟು ಮಂತ್ರದ ಅರ್ಥಕ್ಕೆ ಹೆಚ್ಚು ಸಂಗತವಾಗುತ್ತೆ. ಪ್ರಾಚೀನ ಪಾಠ ಹಾಗಿರಬಹುದು ಅಂತ ಕಾಣುತ್ತೆ. ಯಾಕೆಂದರೆ ಈ ವೇದದ
ಹಿಂದೆ ಪುಸ್ತಕದಲ್ಲಿ ಬರೆದಿಟ್ಟು ಕಲಿಯೋದಿಲ್ಲ ನೋಡಿ, ಕೇಳಿ ಕಲಿಯೋದು. ಕೇಳಿ ಕೇಳಿ ಬಾಯಿಂದ ಬಾಯಿಗೆ ಬರುವಾಗ ಸ್ವಲ್ಪ ಅದರ ಅನುಕೂಲ ಆರ್ಡರ್ ಆಚೆ ಈಚೆ ಆಗುವ ಸಾಧ್ಯತೆ ಇದೆ. ಭಗವಂತನ ಚಿಂತನೆ, ಇದಕ್ಕೆ ಹಂಸ ಗಾಯತ್ರಿ ಅಂತ ಹೆಸರು. 2 ಗಾಯತ್ರಿಗಳಿವೆ ಇದರಲ್ಲಿ. 24 ಅಕ್ಷರಗಳಿಗೆ ಒಂದು ಗಾಯತ್ರಿ ಆಗುತ್ತೆ. ಇದರಲ್ಲಿ ಪೂರ್ವಾರ್ಧ 24 ಅಕ್ಷರ, ಉತ್ತರಾರ್ಧ 24 ಅಕ್ಷರ. ಹಂಸ ಗಾಯತ್ರಿ 2 ಹಂಸ ಗಾಯತ್ರಿಗಳಿವೆ. ಸಾಮಾನ್ಯ ಹಿಂದೆ ಈ ಮಾಧ್ಯಾಹ್ನಿಕ ಮಾಡುವವರು ಗಾಯತ್ರಿ ಇದನ್ನು ಜಪಿಸ್ತಿದ್ರು. ಬಹಳ ಭಗವಂತನ ಚಿಂತನೆಗೆ ಒಂದು ಹೊಸ ಆಯಾಮ ಕೊಡ್ತಕ್ಕಂಥ ಮಂತ್ರ ಇದು. ಹಂಸ ಶುಚಿಷತು, ಭಗವಂತನನ್ನು ಚಿಂತನೆ ಮಾಡಬೇಕು. ಅವನು ಈ ಪ್ರಕೃತಿಯನ್ನು ಬಿಟ್ಟು ಅಪ್ರಾಕೃತವಾದಂಥ ಚಿಂತನೆಗೆ ಹೊರಳಿದ್ದಾನೆ. ಅವನು ಆಡನ್ನು ಬಿಟ್ಟು ಬೆನ್ನು ಹಾಕಿ ಸಾಗಿದವ. ಅವನು ಏನು ಚಿಂತನೆ ಮಾಡ್ತಾನೆ? ಹಂಸ ಶುಚಿಷತು, ಅವನಿಗೆ ಭಗವಂತನ ರೂಪದ ಚಿಂತನೆಗೆ ಒಂದು ಹೊಸ ಆಯಾಮ. ಭಗವಂತ ಅಂದರೆ ಏನು? ಭಗವಂತ ಅಂದರೆ ಹಂಸ ಅಲ್ಲ. ಹಂಸ ಅಂದರೆ ಸ್ವಯಂ ಅಲ್ಲ, ಹಂ ಮತ್ತು ಸಹ. ಬಹಳ ಇದು ಹಂಸ ಮಂತ್ರ ಅಂತ ನಿಮಗೆಲ್ಲ ಗೊತ್ತಿದೆ. ಹಂಸ ಸೋಹಂ ಸ್ವಾಹ, ಹಂಸ ಸೋಹಂ ಸ್ವಾಹ ಅಂತ ಇದು ಹಂಸ ಮಂತ್ರ. ಆ ಮಂತ್ರ ಬಹಳ ಶ್ರೇಷ್ಠವಾದ ಮಂತ್ರ. ಹಂಸ ಮಂತ್ರವನ್ನು ಅದರ ವೈಶಿಷ್ಟ್ಯ ಏನು ಗೊತ್ತುಂಟ? ನೀವು ಅದನ್ನು ಜಪಿಸೋದು ಬೇಡ, ಆದರೆ ನಮ್ಮ ಬದುಕಿನಲ್ಲಿ ನಿರಂತರ ಹಂಸಮಂತ್ರ ಜಪ ನಡೀತಾ ಇರ್ತದೆ. ನಾವು ಜಪಿಸುವುದು ಬೇಡ. ಒಳಗೆ ವಾಯುದೇವರು ಕೂತು ಶ್ವಾಸ ರೂಪದಿಂದ ಹಂಸಮಂತ್ರ ಜಪಿಸ್ತಾ ಇದ್ದಾರೆ. ಉಸಿರು ಒಳಗೆ ಹೋಗೋದು ಹೊರಗೆ ಹೋಗೋದು ಉಂಟ. ಆ ಒಳಗೆ ಕೊಡೋದು ಹಂಸ ಹಂಸ. ಇದು ಉಸಿರಾಟ. ಉಸಿರಾಟದ ಮೂಲಕ ವಾಯುದೇವರು ಪ್ರಾಣದೇವರು ಒಳಗಿನಿಂದ ಹಂಸಮಂತ್ರ ಜಪ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಜಪ ಮಾಡೋದು ಬೇಡ. ಮನುಷ್ಯರು ಬೆಳಗಾವಿ ಎದ್ದು ಕೃಷ್ಣಾರ್ಪಣೆ ಬಿಟ್ಟರೆ ಸರಿ. ಇದು ಒಳ್ಳೆಯದಲ್ಲ. ಜಪ ಮಾಡದೆ ಕೃಷ್ಣಾರ್ಪಣೆ ಬಿಡ್ಲಿಕ್ಕೆ ಆಗೋದು ಯಾರಿಗೆ ಬೇಡ ಹೇಳಿ. ಬೆಳಗಾವಿ ಹೇಳೋದು ಹಂಸಮಂತ್ರ ಕರಣೇನ ಭಗವಾನ್ ಪ್ರೀತ. ಮತ್ತೆ ಒಂದು ದಿವಸ ಬೆಳಿಗ್ಗೆ ಎದ್ದು ಪುನಃ ಕೃಷ್ಣಾರ್ಪಣೆ ಇಡೀ ದಿವಸ ಆಗುತ್ತೆ. ಹಂಸಮಂತ್ರ ಜಪ ನಮ್ಮೊಳಗೆ ಕೂತು ಪ್ರಾಣತತ್ವ ನಿರಂತರ ಉಸಿರಾಟದ ಮೂಲಕ ಹಂಸಮಂತ್ರ ನಡೀತಾ ಇದೆ. ಅದರಿಂದ ನಮ್ಮ ಬದುಕೇ ಹಂಸಮಂತ್ರ ಜಪ. ಬದುಕುವುದು ಅಂದರೆ ಹಂಸಮಂತ್ರ ಜಪಿಸು ಅಂತ. ಅದು ಬಹಳ ಅದ್ಭುತವಾದ ಹಂಸಃ ಅಥವಾ ಸೋಹಂ ಸೋಹಂ ಹಂಸಃ. ಇದೆಲ್ಲವೂ ಉಸಿರಾಟದ ಪ್ರಕ್ರಿಯೆ ಕೊಟ್ಟಂಥ ನಾದ. ಉಸಿರಿಗೆ ನಾದ ಕೊಡೋದು ಏನು ಇದೀಗ ಹಂಸಃ ಅಂದರೆ ಅದು 2 ಶಬ್ದಗಳು ಒಟ್ಟಾಗಿ ಆಗಿದೆ. ಭಗವಂತನ ಚಿಂತನೆ ಅದು ಹಂಸ. ಪ್ರಾಣದೇವರು ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ, ನಮಗೆ ಉಸಿರು ಕೊಡ್ತಾ ಇದ್ದಾರೆ. ಹಂಸ ಹಂಸ ಅಂತ ಅಂದರೆ ಅವನು ಅವನು ಸಹ ಭಗವಂತ. ಅವನು ಹಂ ಮತ್ತು ಅವನು ಸಹ. ಅದನ್ನು 2 ಶಬ್ದಗಳು ಸೇರಿ ಒಂದು ಸೇರಿ ಭಗವಂತ ಹಂಸ ಹಂಸ. ಹಂ ಅಂದರೆ ಜಹಾತಿ, ಎಲ್ಲ ದೋಷಗಳನ್ನು ತೊರೆದವನು. ಹಾನ, ಹಮ್ ಅಂದರೆ ಹಾನ, ಯಾವ ದೋಷಗಳೂ ಇಲ್ಲನೋ, ವಾಯ್ಡ್ ಆಫ್ ಆಲ್ ಡಿಫೆಕ್ಟ್ಸ್. ಅವನು ಭಗವಂತನ ಚಿಂತನೆ ಉಸಿರಿನ ಜೊತೆಗೆ ಇದನ್ನು ಮೆಡಿಟೇಟ್ ಮಾಡಿದ ಭಗವಂತ ಹಂ. ಯಾಕೆಂದರೆ ಅವನು ಯಾವ ದೋಷಗಳೂ ಇಲ್ಲ, ಹಾನ, ಎಲ್ಲ ದೋಷಗಳೂ ಇಲ್ಲದಂಥ. ಮತ್ತೆ ಏನು ಅವನು ಸಹ. ಸಹ ಅಂದರೆ ಸಾರ, ಎಲ್ಲ ಗುಣಗಳ ಸಾರ, ಯಾವ ದೋಷಗಳೂ ಇಲ್ಲದ ಎಲ್ಲ ಗುಣಗಳ ಸಾರ ಸರ್ವಸ್ವವಾಗಿರ್ತಕ್ಕಂಥದ್ದು ಅದು. ಪ್ರಕೃತಿ ಹಾಗಲ್ಲ, ಇದರಲ್ಲಿ ಗುಣಗಳಿಲ್ಲ, ದೋಷಗಳೇ ಇರೋದು ತುಂಬ. ಸೊ ಈ ಪ್ರಕೃತಿಯನ್ನು ಬಿಟ್ಟು ಹೋಗಲಿಕ್ಕೆ ಕಾರಣ ದೋಷ ಇಲ್ಲದ ಗುಣಪೂರ್ಣವಾದ ಒಂದು ಸತ್ಯವನ್ನು ತಿಳಿಯುವ ಬಯಕೆ. ಅದಕ್ಕೋಸ್ಕರ ಅವನು ಉಸಿರಾಟದ ಜೊತೆಗೆ ಹಂಸಃ. ಈ ಸಹ ಉಂಟಲ್ವಾ, ಈ ತಮಾಷೆ ಅಂದರೆ ಸಂಸ್ಕೃತ ಪಂಡಿತ ನಡೆಸುವುದು ಯಾಕೆ ಅಂತ ಹೇಳಿದ್ರೆ ಸಹತೌತೆ ಅಂತಾರೆ. ಇದು ಸಹತೌತೆ ಅಲ್ಲ, ಸಹಸೌ ಸಾಹ. ಹಂಸಃ ಹಂಸೌ ಹಂಸಃ. ಇದು ಸಕಾರ, ತಚ್ಛಬ್ದ ಅಲ್ಲ, ಸಶಬ್ದ. ಸಹ ಸೌ ಸಾಹ, ಸಂ ಸೌ ಸಾನ್. ಹೀಗೆ ಹೇಳಿದರೆ ಸಂಸ್ಕೃತ ಪಂಡಿತರಿಗೆ ಒಂದು ಶಬ್ದ ಇದೆ ಅಂತ ಗೊತ್ತಿಲ್ಲ. ಅದು ಪ್ರಕೃತಿಯಿಂದ ಆಚೆಗೆ ಹೋದವರಿಗೆ ಮಾತ್ರ ಆ ಶಬ್ದ ಗೊತ್ತಾಗುತ್ತೆ. ನೀವು ಪ್ರಕೃತಿಯಲ್ಲೇ ಇದ್ದರೆ ಸಹತೌತೆ ಅಷ್ಟೇ, ತೌತಾನ್ ಅದರ ಆಚೆ ಹೋಗಿ. ನೀವು ಪ್ರಕೃತಿಯಿಂದ ಆಚೆಗೆ ಹೋದಾಗ ನಿಮಗೆ ಇನ್ನೊಂದು ಶಬ್ದ ಹೊಳೆಯುತ್ತೆ, ಅದು ಸಹ ಸೌ ಸಾಹ ಸಂ ಸೌ ಸಾನ್ ಸೇನ ಸಾಭ್ಯಾಂ ಸೈಹಿ. ಶಬ್ದ ಯಾವ ಶಬ್ದ ಮಂಜರಿಯಲ್ಲೂ ಇಲ್ಲ.
ಅದು ಯಾಕೆಂದರೆ ಶಬ್ದಮಂಜರಿ ಎಲ್ಲ ಪ್ರಾಕೃತ, ನೀವು ಅಪ್ರಾಕೃತವಾದ ಶಬ್ದಕ್ಕೆ ಹೋಗ್ಬೇಕು. ಹಂಸಃ ಅಲ್ಲಿ ಸಹ ಸೌ ಸಹ, ಆದ್ದರಿಂದಲೇ ಅದು ಸೋ ಹಂ ಆಯಿತು, ರಿವರ್ಸ್ ಆಗುವಾಗ. ಯಾಕೆಂದರೆ ತಚ್ಛಬ್ದ ಆದರೆ ಸಹ ಅನ್ನೋದು ಮುಂದೆ ಅಕ್ಷರ ಬಂದಾಗ ವಿಸರ್ಗ ರೂಪ ಸಹಂ ಅಂತ ಆಗುತ್ತೆ, ಸೋಹಂ ಆಗುತ್ತೆ. ಅದು ಸೋ ಆಗಬೇಕಂದ್ರೆ ಸಹ ಶಬ್ದ ಆಗಬೇಕು, ತಚ್ಛಬ್ದ ಆದರೆ ಸಹ ಆಗುತ್ತೆ, ಸಕರೆ ವಿಸರ್ಗ. ಸಹ ಹಂ ಸೋಹಂ ಸಕಾರ, ಅದು ಸಹ ಶಬ್ದ, ತಚ್ಛಬ್ದ ಅಲ್ಲ, ಸಶಬ್ದ. ಹೀಗೆ ನೀವು ಒಂದು ಅದಕ್ಕೆ ಶ್ವಾಸ ಒಳಗೆ ತಗೊಳ್ಳೋದು ಹೊರಗೆ ಬಿಡೋದು, ಅಥವಾ ಹೊರಗೆ ಬಿಡೋದು ಒಳಗೆ ತಗೊಳ್ಳೋದು, ಎರಡು ಶಬ್ದ ಪ್ರಾಣಾಯಾಮದ ಎರಡು ಮುಖಗಳು. ಸಹ ಹಂ ಹಂ ಸಹ, ಸಹ ಹಂ ಹಂ ಸಹ. ಇದು ನಮ್ಮ ಉಸಿರಾಟದ ಮೂಲಕ ಭಗವಂತನನ್ನು ಚಿಂತನೆ ಮಾಡುವ ಮತ್ತು ನಮಗೆ ಹಂಸಮಂತ್ರವನ್ನು ನಮಗೋಸ್ಕರ ನಮ್ಮೊಳಗೆ ಜಪ ಮಾಡ್ತಾ ಇರ್ತಕ್ಕಂಥ ಪ್ರಾಣತತ್ವದ ಚಿಂತನೆ. ಈ ಎರಡು ಅಖಂಡ ಚಿಂತನೆ ಒಂದು ಮಂತ್ರದಲ್ಲಿ ಬರುವುದು ಹಂಸ ಮಂತ್ರದಲ್ಲಿ ಮಾತ್ರ. ಅದಕ್ಕೋಸ್ಕರ ಹಂಸ ಮಂತ್ರ ಪ್ರತಿಪಾದ್ಯನಾಗಿ ನಮ್ಮ ಉಸಿರಿನಲ್ಲಿ ಕೂತು ಈ ನಾದವನ್ನು ನಿಷ್ಪತ್ತಿ ಮಾಡ್ತಾ ಪ್ರಾಣತತ್ವದಿಂದಲೂ ಸ್ತೂತನಾಗಿರ್ತಕ್ಕಂಥ ಭಗವಂತ ಹಂಸಃ. ಅಂದರೆ ನೀವು ಮೇಲು ನೋಟಕ್ಕೂ ಕೂಡ ಹಂಸದಂತೆ, ಎವರ್ ಪ್ಯೂರ್, ಆಲ್ ವೈಟ್, ಬ್ಲ್ಯಾಕ್ ಸ್ಪಾಟೆಡ್, ಇದು ಮೇಲು ನೋಟದ ಅರ್ಥ. ಅವನು ಹಂಸದಂತೆ ಸ್ವಚ್ಛ, ಸರ್ವಶುಕ್ಲ. ಎಲ್ಲಿದ್ದಾನೆ ಅವ ಹಂಸಃ? ಶುಚಿಷತ್. ಶುಚಿ ಅಂದರೆ ನಿತ್ಯ ಪರಿಶುದ್ಧನಾದ ಪ್ರಾಣನಲ್ಲಿ ನೆಲೆಸಿದ್ದಾನೆ ಅವನು. ಯಾಕಂದರೆ ಆದರೆ ಅವನು ಜಪ ಮಾಡ್ತಾ ಇರೋದು. ಹಂಸಮಂತ್ರದ ಮುಖ್ಯಾಧಿಕಾರಿ ಪ್ರಾಣ. ಆ ಪ್ರಾಣತತ್ವ ಅದು ಶುಚಿ. ಯಾಕೆ ಅಂದರೆ ಒಂದು ಕಥೆ ಇದೆ ಉಪನಿಷತ್ತುಗಳಲ್ಲಿ. ಏನು ಅಂದರೆ, ಅಸುರರು ಎಲ್ಲ ದೇವತೆಗಳ ಮೇಲೆ ದಾಳಿ ಮಾಡಿದರಂತೆ. ದಾಳಿ ಮಾಡಿದಾಗ ದೇವತೆಗಳನ್ನ ದಾಳಿ ಮಾಡಿ ಅಸುರರೆಲ್ಲ ದೇವತೆಗಳಿಗೆ ಸೋತ್ಬಿಟ್ರು. ಅದು ಅಸುರರು ಅವರ ಮೇಲೆ ತಮ್ಮ ಇನ್ಫ್ಲೂಯೆನ್ಸ್ ಮಾಡಿದರು. ದೇವತೆಗಳು ತಮೋ ಗುಣಕ್ಕೆ ಒಳಗಾದರು, ಅಸುರರ ಪ್ರಭಾವಕ್ಕೆ ಒಳಗಾದರು. ಎಲ್ಲರ ಮೇಲೆ ಪ್ರಯೋಗ ಮಾಡಿ ಪ್ರಾಣತತ್ವದ ಮೇಲೆ ವಾಯುತತ್ವ ಪ್ರಾಣತತ್ವದ ಮೇಲೆ ಕೂಡ ಅಸುರ ಹೋಗಿ ಅವನ ಮೇಲೆ ದಾಳಿ ಮಾಡಿದರಂತೆ. ಅವರು ನಮಗೇನು ಆಗಲಿಲ್ಲ ಇವರಿಗೆ, ಆಮೇಲೆ ಅವರೇ ಬಿಡಿಯಾದರು. ದಾಳಿ ಮಾಡಿದವರೇ ಸೋತು ಜರ್ಜರವಾಗಿ ಹೊಡೆದು ಪ್ರಾಣತತ್ವಕ್ಕೇನು ಆಗಿಲ್ಲ. ಹೇಗೆ ಅಂದರೆ ಯಥಾ ಆಶ್ಮಾನ ಮೃತ್ವ ಪ್ರಧ್ವಂಸತೆ ಅಂತಾರೆ. ಮಣ್ಣಗೆಟ್ಟಿ ಕಲ್ಲಗುಂಡಿಗೆ ಹೋಗಿ ಹೊಡೆದ್ರೆ ಪುಡಿಯಾಗುವುದು ಕಲ್ಲುಗುಂಡಲ್ಲ, ಮಣ್ಣಗೆಟ್ಟಿ. ಹಾಗೆ ಅಸುರರನ್ನು ಮಣ್ಣಗೆಟ್ಟಿ ಪ್ರಾಣದೇವರವರಂಥ ಕಲ್ಲುಗುಂಡಿಗೆ ಚಚ್ಚಿಕೊಂಡು ತಾವೇ ಪುಡಿಯಾಗಿ ಹೋದರು. ಅವನು ಆಖಣಾಶ್ಮ ಆದ ಅಂತ. ಆಖಣಾಶ್ಮ ಅಂದರೆ ಎಲ್ಲೂ ಒಡೆಯದ ಕಲ್ಲುಗುಂಡು. ಉಪನಿಷತ್ತಿನಲ್ಲಿ ಪ್ರಾಣತತ್ವಕ್ಕೆ ಆಖಣಾಶ್ಮ. ಅದರಿಂದ ಅವನು ಈಸ್ ಎವರ್ ಪ್ಯೂರ್. ಯಾವ ದುಷ್ಟಶಕ್ತಿಯು ಅವನನ್ನು ಸ್ಪರ್ಶ ಮಾಡುವುದು ಸಾಧ್ಯ ಇಲ್ಲ. ಅಂಥ ಪರಿಶುದ್ಧವಾದ ಪ್ರಾಣತತ್ವದಲ್ಲಿ ಕೂತ ಸೀದತಿ ಶುಚಿಷತ್, ಅವನಿಗೆ ಹಂಸ. ಹಾಗಾಗಿ ನೀವು ಹಂಸವಂತ ಜಪ ಮಾಡುವಾಗ ಆ ಮಂತ್ರದ ಎಲ್ಲಿರ್ತಕ್ಕಂಥ ಭಗವಂತ, ಅದು ಪ್ರಾಣತತ್ವದಲ್ಲಿರ್ತಕ್ಕ ಭಗವಂತ. ಪ್ರಾಣ ಮತ್ತು ನಮ್ಮೊಳಗೂ ಪ್ರಾಣವನ್ನು ಹಂಸ ಜಪ ಮಾಡ್ತಾ ಇದ್ದಾನೆ. ಹೀಗೆ ಪ್ರಾಣತತ್ವದ ಚಿಂತನೆ ಮತ್ತು ನಾರಾಯಣ ತತ್ವದ ಚಿಂತನೆ ಹಂಸ. ಅವನು ಶುಚಿಶಕ್ತಿ. ಆಯಿತು ನೋಡಿ, ಅವನು ಹೇಳುವುದು ದೇವರ ಬಗ್ಗೆ ಹೇಳುವಾಗ ಅವರಿಗೆ ದೇವರು ಗಾಳಿಯಲ್ಲಿ ತುಂಬಿದ್ದಾರೆ, ಶುಚಿಶಕ್ತಿ. ಹಾಗಾಗಿ ಕಾಣಲು ಸಾಧ್ಯವೇ ಇಲ್ಲ. ಯಾಕಂದರೆ ಅವ್ನು ಎಲ್ಲಿ ತುಂಬಿದ್ದಾನೆ ಅದೇ ಕಾಣೋಲ್ಲ, ಅದನ್ನು ಇರೋರು ಕಾಣೋದೇ ಆಗಿ ಗಾಳಿಯೇ ಕಾಣೋಲ್ಲ. ಇನ್ನೂ ವಿಷಯ ಹೇಳ್ತಾರೆ, ಇನ್ನೊಂದು ಆಳಕ್ಕೆ ಹೋದರೆ ವಸುಹು ಅಂತರಿಕ್ಷ ಸತ್ತು. ಅವನು ಭಗವಂತ, ಅವನು ವಸುಹು ಅಂದರೆ ಅದಕ್ಕೆ ಅನೇಕ ಅರ್ಥಗಳು. ವಸು ಅಂದರೆ ಸಂಪತ್ತು ಅಂತ. ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಅವನು. ಮತ್ತೆ ವಸತಿ ಸರ್ವತ್ರ ಐತಿ ವಸುಹು, ಎಲ್ಲ ಕಡೆ ಇರುವವನು. ಈಸ್ ಆಮ್ನಿಪ್ರೆಸೆಂಟ್. ವಸುಹು ಅಂದರೆ ಆಮ್ನಿಪ್ರೆಸೆಂಟ್. ಮತ್ತೆ ಎಲ್ಲಕ್ಕಿಂತ ದೊಡ್ಡ ಹಿರಿಯ ಸಂಪತ್ತು ಅದು ಭಗವಂತನ ಅರಿವು. ಅವನು ಆಮ್ನಿಪ್ರೆಸೆಂಟ್. ಅಷ್ಟೇ ಅಲ್ಲ, ಅವನು ವಸುಹು ವರಸುಹು ವಸತಿತ್ಯುಕ್ತ, ಎಲ್ಲಕ್ಕಿಂತ ಮಿಗಿಲಾದ ಆನಂದ. ಸು ಅಂದರೆ ಸುಖ. ನೋಡಿ, ಇದೆಲ್ಲ ಅಬ್ರಿವಿಯೇಷನ್. ಸಂಸ್ಕೃತದಲ್ಲಿ ಅಬ್ರಿವಿಯೇಷನ್ನದ್ದೇ ಒಂದು ಬ್ಯೂಟಿ. ವ ಅಂದರೆ ವರ, ಸರ್ವಶ್ರೇಷ್ಠವಾಗಿರ್ತಕ್ಕ. ಸು ಅಂದರೆ ಸುಖ. ಅಂದರೆ ವಸುಹು ಅಂದರೆ ಎಲ್ಲಕ್ಕಿಂತ ಮಿಗಿಲಾದ ಸರ್ವೋತ್ಕೃಷ್ಟವಾದ ಆನಂದ ಸ್ವರೂಪ.
ಇನ್ನೂ ನೀವು ವಿಚಾರ ಮಾಡಿದರೆ ಸು ಅಂದರೆ ಸುಖ, ವ ಅಂದರೆ ಜ್ಞಾನ, ಜ್ಞಾನಾನಂದ ಸ್ವರೂಪ. ಹಂಸಃ ಅಂದರೆ ಹಿಂದೆ ಏನು ಹೇಳಿದ್ರು, ಯಾವ ದೋಷವೂ ಇಲ್ಲ, ಎಲ್ಲ ಗುಣಗಳೂ ಇದೆ ಅಂತ. ಅದರಲ್ಲಿ ಬಹಳ ಮುಖ್ಯವಾದ ಎರಡು ಅರ್ಥಗಳು ನೋಡಿ. ದುಃಖವೇ ಇಲ್ಲದ ಆನಂದ ಸ್ವರೂಪ ವರ ಅಂದರೆ ದುಃಖದ ಸ್ಪರ್ಶವೇ ಇಲ್ಲದ ಅನಂತವಾದ ಆನಂದ. ಆಮೇಲೆ ಅದು ಅಜ್ಞಾನದ ಸ್ಪರ್ಶವೇ ಇಲ್ಲದ ಅನಂತವಾದ ಜ್ಞಾನ, ಅದೇ ಹಂಸ. ಹಂಸ ಅಂದರೆ ಬರೀ ಪರಿಶುದ್ಧವಾದ ದುಃಖದ ಸ್ಪರ್ಶ ಇಲ್ಲದ ಆನಂದ, ಅಜ್ಞಾನದ ಸ್ಪರ್ಶ ಇಲ್ಲದ ಜ್ಞಾನ. ಆ ಜ್ಞಾನಾನಂದದ ಒಂದು ಒಂದು ಗಟ್ಟಿಯ ವಸುಕು. ಎಲ್ಲಿದ್ದಾನಪ್ಪ ಅವನು? ಗಾಳಿಯಲ್ಲಿದ್ದ. ಅಲ್ಲಪ್ಪ ಗಾಳಿಯಲ್ಲಿದ್ದಲ್ಲಿ ಕಾಣೋಲ್ಲ, ಹಾಗಾದರೆ ಎಲ್ಲಿದ್ದ?